ನಮಗೆ ಫೋನ್ ಹಚ್ಚಿದಾಗ ಜಾತ್ರೆ ಮತ್ತು ಗಣೇಶ ಆಯ್ತು. ಗಣೇಶ ಇನ್ನೂ 15 ದಿನ ಆಯ್ತು. ಯಾಕಂದ್ರೆ ಜಾತ್ರೆ ಅಷ್ಟು ಅಂತಂದ್ರೆ ಇಡೀ ಇದಕ್ಕೆ ಅದು ಇದಾಗುತ್ತೆ. ಇಲ್ಲಿ ಪೊಲೀಸ್ ಇಲಾಖೆ ಜವಾಬ್ದಾರಿ ಜಾಸ್ತಿ ಐತಿ, ವಿದ್ಯುತ್ ಇಲಾಖೆದು ಐತೆ, ನಗರಸಭೆದು ಐತಿ. ಆದ್ರೆ ಯಾಕೋ ಏನೋ ಮೇಡಮ್ ಅವರು ತಪ್ಪಾರಲ್ಲ, ಜಾತ್ರೆಗೆ ಫೀಸ್ ಕಮಿಟಿ ತಂದು ಅವರ ಹೇಳ್ತಾರೆ ಸರ್. ಜಾತ್ರೆ ದೊಡ್ಡ ಪ್ರಮಾಣದಾಗ ಆಗ್ತಂತ ಪಾಲ್ಕಿ ಸುಮಾರು 40 ತಾಸು ನಡೀತೈತಿ. ಭಾಳ ಅದು ಅಲ್ಲಿ ಏನಾಗುತ್ತೆ, ಪಾಲ್ಕಿ ಟೈಮ್ನಾಗ ಜಾತ್ರೆ ಟೈಮ್ನಾಗ ಕಳ್ಳರು ಅವಳಿ ಗುಂಡಾಗಳು ಅವಳಿ ಹೆಣ್ಮಕ್ಳು ಭಾಳ ನಡೀತೈತಿ. ಗಣಪತಿ ಮಾಡಲ್ರಿ. ಅದನ್ನ ಜಾತ್ರೆದು ನೀವು ಮಾಡ್ಕೋತೀನಿ ಅಂದ್ರೆ ನಾನು ಅವ್ರಿಗೆ ಸಂಘದವ್ರಿಗೆ ಕರ್ಸಂತಂದ್ರೆ ಮತ್ತೆ ನಾನು ನಾಳೆ ಕರೆಸಿ ಮೇಡಮ್ ನಾಳೆ ಸಂಘದ ಕರ್ಸಿ ಮಾಡಿಬಿಡ್ರಿ. ಈ ಗಣಪತಿ ಕರ್ಸಿದ್ರಿ. ವಿಷಯ ಹೇಳ್ಬೇಕಂದ್ರೆ ಗಣಪತಿ ಸಾರ್ವಜನಿಕವಾಗಿ ಕುಂಸೋದು ಕಡ್ಡಾಯವಾಗಿ ಒಂದು ಒಳ್ಳೆ ರೀತಿ ಶಿಸ್ತುಬದ್ಧವಾಗಿ ವಿಸರ್ಜನೆಯೊಳಗೆ ಕೆಲವು ಇಲಾಖೆಗಳು ಸಾರ್ವಜನಿಕರು ಇದೆಲ್ಲ ಕುಡಿದು ಭಾಳ ತಪ್ಪು ಮಾಡಕತ್ತಾರೆ. ಅಂಥವು ಆಗ್ಬಾರ್ದು. ಎಷ್ಟೋ ಇಲಾಖೆ ಬರ್ತಾರೆ. ಮೊದಲು ನಾವು ಹೇಳ್ತಿದ್ವಿ ಇಲಾಖೆ ಅಂದ್ರೆ ಕುಡುಕನಪ್ಪ ಅಂತ ಹೇಳ್ತೀವಿ. ಆರೋಗ್ಯ ಹೇಳ್ತಾರೆ. ಆದ್ರೆ ಎಲ್ಲರೂ ಬಿಟ್ಟಾರೆ, ಎಲ್ಲರೂ ಬಿಟ್ಟಾರೆ. ಯಾವುದೇ ತೊಂದರೆಗಳು ಗದ್ದೆಗಳು ಆಗಲಾರ್ದಂಗೆ ಅದೊಂದು ವ್ಯವಸ್ಥೆ ಮಾಡಿ ಸಾರ್ವಜನಿಕ ಇದನ್ನು ಮಾಡಬೇಕಂತ ಇಚ್ಛೆ ಅಧ್ಯಕ್ಷತೆ ವಹಿಸಿರುವಂಥ ನಮ್ಮ ಭಾಗದ DSP ಕೃಷಿ ಸಭೆ ಮತ್ತು ನಮ್ಮ ನಗರದ PS ಅಧಿಕಾರಿಗಳ ನಾಯಕರ ಮತ್ತು ನಮ್ಮ ತಾಲೂಕಿನ ಉಪ ತಹಸೀಲ್ದಾರ್ ಅವರೇ ವಿಜಯವರೇ ಮತ್ತು ನಮ್ಮ PWD ಅಧಿಕಾರಿಗಳಾದಂಥ ಮುನಿಯರ್ ವೆಂಕಟೇಶ್ ಅವರೇ ಮತ್ತು ನಮ್ಮ ನಗರಸಭೆ ಅಧಿಕಾರಿಗಳಾದಂಥ ಮನೋಹರ್ ಅವರೇ ಮತ್ತು KB ಅಧಿಕಾರಿಗಳಾದಂಥ ರಾಠೋಡ್ ಅವರು ಮತ್ತು ಇಲ್ಲಿ ಸೇರಿದಂಥ ನಮ್ಮ ಪತ್ರಿಕಾ ಇಲ್ಲಿ ಬಂದಂಥ ಎಲ್ಲ ಪತ್ರಿಕಾ ಮಿತ್ರರೇ ಮತ್ತು ಸೇರಿದಂತೆಲ್ಲ ನನ್ನ ಗಜನನ ಮತ್ತು ಮಿತ್ರ ಮಂಡಳಿ ಅಧ್ಯಕ್ಷರುಗಳೇ, ಇವತ್ತು ಜನ ಇದು ಸೇರಿದ್ದಾರೆ ಅಂತಂದರೆ ಸುಮಾರು ಪ್ರತಿಯೊಂದು ಹೆಜ್ಜೆಗೂ ಗಜನನ ಇರೋಂಥ ವ್ಯವಸ್ಥೆ ಇದೆ. ಆದರೆ ಜನ ಬಂದಿರೋದು ಭಾಳ ಕಡಿಮೆ. ಇಲ್ಲಿ ಇದರಲ್ಲಿ ಜಾಸ್ತಿ ಹೆಚ್ಚು ಕಡಿಮೆ ಪತ್ರಕರ್ತರೆ ಅದರಂತ ಅನಿಸುತ್ತೆ, ಲೀಡರ್ಗಳು ಮತ್ತು ಪತ್ರಕರ್ತರು. ನಮ್ಮ ಇಳಕಲ್ ಠಾಣೆಯಲ್ಲಿ ಒಂದು ಲಾಸ್ಟ್ ಟೈಮ್ ಪರ್ಮಿಷನ್ ಕೊಟ್ಟಿರ್ತೀವಿ. ಆ ಪರ್ಮಿಷನ್ ಪ್ರಕಾರ ತಾವು ಕಾಲ್ ಮಾಡಿದ್ರಪ್ಪ ಅಂತಂದರೆ ಎಲ್ಲ ಏರಿಯಾದ ಅಧ್ಯಕ್ಷರು ಮತ್ತು ಅಲ್ಲಿಂಥ ಸ್ಥಳೀಯ ಯುವಕರು ಬಂದಿದ್ರು ಅಂತ ಅನ್ಸುತ್ತೆ ನನಗೆ. ಬಹುಶಃ ಕಾಲ್ ಮಾಡೋದ್ರಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೇಕಂತ ಅನ್ಸುತ್ತೆ. ಯಾಕಂತಂದರೆ ಇಡೋರು ಒಂದು ಕಡೆ, ಮಾತಾಡೋರು ಒಂದು ಕಡೆ, ಹೇಳೋರು ಒಂದು ಕಡೆ ಆದಪ್ಪ ಅಂದರೆ ಸ್ವಲ್ಪ ವ್ಯತ್ಯಾಸ ಆಗ್ತವೆ. ಹಾಗಾಗಿ ಈ ಗಜನನ ವ್ಯವಸ್ಥೆ ನಮ್ಮ ಭಾರತ ಸಂಪ್ರದಾಯದಲ್ಲಿ ಮೊದಲಿದ್ದು ಸ್ವತಂತ್ರ ಪೂರ್ವನಿಂದಲೂ ನಾವು ಮಾಡ್ಕೊಂಡು ಬಂದಿರೋಂಥ ಒಂದು ಆಚರಣೆ ಹಬ್ಬ. ಈ ಒಂದು ದಿನವನ್ನು ಯಾರೂ ಕೂಡ ತಿರಸ್ಕಾರ ಮಾಡೋಂಗಿಲ್ಲ. ಇವತ್ತು ಎಲ್ಲರೂ ಮಾಡ್ತಿರ್ತಾರೆ. ಗಣಪತಿ ತರುವಾಗ ಮತ್ತು ಹೋಗುವಾಗ ಮೋಜು ಮಸ್ತಿಂದಲೇ ಹೋಗೋದು, ಯಾರು ಹೇಳಿದ್ರು ಕೇಳೋ ಪರಿಸ್ಥಿತಿಗಳಿಲ್ಲ. ಆದರೆ ಸಹಕಾರ ತಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಡಿಪಾರ್ಟ್ಮೆಂಟ್ ಇರಬೇಕಾಗುತ್ತೆ. ನಾನು ಹೇಳಿದ್ರು ಕೂಡ ಆ ಸಂದರ್ಭದಲ್ಲಿ ಕೇಳೋದಿಲ್ಲ, ಅಂಥ ಪರಿಸ್ಥಿತಿ ಇದೆ ಇವಾಗ. ಹಾಗಾಗಿ ಈಗ ನಾವು ಹೇಳೋದಷ್ಟು ಏನು ಇಲ್ಲ. ಯಾಕಂದ್ರೆ ನಮ್ಮದು ಹಿರಿಯ ಪತ್ರಕರ್ತರು ಹೇಳಿದ್ರು, ಊರಲ್ಲಿ ಜಾತ್ರೆ ಇತ್ತು. ಜಾತ್ರೆ ಮೊದಲು ಬರ್ತಾ ಆಮೇಲೆ ಗಣಪತಿ ಬರ್ತಿತ್ತು. ಹಾಗಾಗಿ ಜಾತ್ರೆ ಸಿಬ್ಬಂದಿಗಳು ಹೆಚ್ಚಿಗೆ ಬೇಕಾಗುತ್ತೆ ನಮ್ಮಲ್ಲಿ ಇಳಕಲ್ ವ್ಯಾಪ್ತಿಯಲ್ಲಿ. ಯಾಕಂದ್ರೆ ಅವಾಗ ನಾಳೆ ನಾವು ಬರ್ತೀವಿ ಅನ್ನೋ ಗೊತ್ತಿಲ್ಲ. ಯಾಕಂದ್ರೆ ಮೀಟಿಂಗ್ ಇರೋದು ಮೇಡಮ್ ಅವರು ಆ ಜಾತ್ರೆ ವಿಷಯದಲ್ಲಿ ಹೆಚ್ಚಲ್ಲಿ ಸ್ವಲ್ಪ ಅದು ಅಸ್ತಿತ್ವ ಮಾಡೋದು ಮತ್ತು ಜಗಳ ಮಾಡೋದು, ಈ ಥರ ಆಯ್ತಂಗಿರೋ ಘಟನೆಗಳು. ಆಮೇಲೆ ಹೊರಗಡೆ ಯಾರಾದರೂ ಡ್ರಿಂಕ್ಸ್ ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರ ಎಲ್ಲ ಘಟನೆಗಳು ಇರ್ತಾರೆ. ಆಮೇಲೆ ಈ ಗಣಪತಿ ಪೂರ್ವದಲ್ಲಿ ಕೂಡ ಡ್ರಿಂಕ್ಸ್ ಯಾವಾಗ ಸರ್ಕಾರದವರು ಏನು ಅಂಗಡಿ ಬಂದ್ ಮಾಡೋದು ಕಮಿಟಿಗೆ. ಬಟ್ ಇದರಲ್ಲಿ ಕೂಡ ಒಂದು ಹೊರಗಡೆ ಬ್ಲಾಕ್ನಾಗ ಯಾರು ಮಾಡ್ತಿರ್ತಾರೆ ಅವರು ಅಂತ ವಿಚಾರಗಳು. ಆಮೇಲೆ ಇನ್ನೊಂದು ಸ್ವಲ್ಪ ಅಂತಂದ್ರೆ ಅಲ್ಲೆಲ್ಲ ಮೇಡಮ್ ಅವ್ರಿಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಆ ಭಾಗದಾಗ ಜನಗಳು ಜಾಸ್ತಿ ಆಗ್ತಾವೆ, ಅಲ್ಲೆಲ್ಲಿ ಹುಡುಗರು ಆ ಥರ ಪೂರ್ವ ಭಾಗದಲ್ಲಿ ಅಂತ ಆ ಓಣಿ ಹಿರಿಯರನ್ನ ಕರೆಸಿ ಅಥವಾ ಹುಡುಗರನ್ನ ಕರೆಸಿ ತಾವು ಶಾಂತಿಯನ್ನು ಕಾಪಾಡ್ಕೋಬೇಕಂತೇಳಿ ಮುಂಜಾಗ್ರತವಾಗಿ ತಾವು ಕ್ರಮ ತಗೊಂಡಿದ್ದ ಊರಾಗ ನಡೆದಿಲ್ಲ ಅಂತ ಅನ್ಸುತ್ತೆ ನಮ್ಗೆ. ಹಾಗಾಗಿ ಇಲ್ಲಿ ಶಾಂತಿ ಸಭೆ ಕರೆದಿರೋ ಉದ್ದೇಶ ತಾವು ನಮಗೆಲ್ಲರಿಗೂ ಏನು ಈ ಊರು ಒಳಗೆ ಯಾವ ಥರ ಆಶಯಗಳು ಮಾಡಬೇಕು, ಯಾವ ಥರ ಇರಬೇಕು, ಆಮೇಲೆ ಕರೆಂಟ್ ಯಾವ ಥರ ತೋಡಬೇಕು, ಮತ್ತು ನಮ್ಮ ನಗರಸಭೆ
ಅಧಿಕಾರಿಗಳ ಕೆಲಸ ಏನು, ಮತ್ತು ಅವ್ರ ಪರವಾನಗಿ ಕೊಡೋದಿರ್ತೈತಿ, ಇವ್ರ ಪರವಾನಗಿ ಕೊಡೋದಿರ್ತೈತಿ. ಆಮೇಲೆ ರಸ್ತೆ ಮೇಲೆ ಇಡೋಂಥ ಜನಗಳಿಗೆ ಮತ್ತು ಅವರು PWD ಕರೆದಿರಿ. ಯಾಕೆ ಎಲ್ಲರೂ ಸೇರಿ ಒಂದೇ ಕಡೆ ಕೊಡ್ತಿರೋ ಮತ್ತು ಬೇರೆ ಬೇರೆ ಕಡೆ ಕೊಡ್ತಿರೋದು ಕೂಡ ಸ್ಪಷ್ಟನೆ ಕೊಡಬೇಕಾಗುತ್ತೆ. ಹಾಗಾಗಿ ಲಾಸ್ಟ್ ಟೈಮ್ ಎಲ್ಲ ಅಧಿಕಾರಿಗಳಿಗೂ ಇದೇ ಕೊಟ್ಟಿದ್ರು ಅಂತ ಅನ್ಸುತ್ತೆ ನಮ್ಗೆ. ಪ್ರತಿ ಸಲನೂ ಎಲ್ಲ ಅಧಿಕಾರಿಗಳನ್ನು ಒಂದೇ ಕಡೆ ಕರೆಸಿ ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಇಮಿಡಿಯೇಟ್ ಆಗಿ ಒಂದೇ ಕಡೆ ಕೂರಿಸಿ ಕೊಡ್ತಿದ್ರು. ನಮ್ಗೆ ಯಾರಾದ್ರು ಫೋನ್ ಮಾಡಿ ಇವ್ರಿಗೆ ಕೇಳಿದ್ರಪ್ಪ ಅಂದ್ರೆ ನಾವು ಸ್ಟೇಷನ್ಗೆ ಹೋಗ್ಬಿಡ್ರಪ್ಪ ಅಲ್ಲಿ ಕೊಡ್ತಾರೆ ಅಂತ ಕೇಳ್ತಿದ್ವಿ ನಾವು. ಹೀಗಾಗಿ ಎಲ್ಲರೂ ಒಂದೇ ಕಡೆ ತಗೊಳ್ಳೋದ್ರಿಂದ ಎಲ್ಲರಿಗೂ ಅನುಕೂಲ ಮತ್ತು ಸಹಕಾರ ಕೂಡ ಆಗುತ್ತೆ ಅಂತ ಅನ್ಸುತ್ತೆ. ಹೀಗಾಗಿ ಒಟ್ಟಾರೆ ನೀವು ನಮಗೆ ಸಹಕಾರ, ನಾವು ನಿಮ್ಗೆ ಸಹಕಾರ. ನಾವು ಏನು ಹೇಳ್ತೀವಿ ಅಂತಂದರೆ ನಮ್ಮ ಭಾಗಗಳಲ್ಲಿ ಇರೋಂಥ ಯುವಕರಿಗೆ ಮತ್ತು ಹಿರಿಯರಿಗೆ ಸಾಧ್ಯ ಆದಷ್ಟು ನಮ್ಮ ಕಡೆಯಿಂದ ಈ ಥರ ಮೀಟಿಂಗ್ಗಳಾಗಿದ್ದು ನೀವು ಯಾವುದೇ ಥರದಿಂದ ಮೋಜು ಸ್ವಲ್ಪ ಕಡಿಮೆ ಇಡ್ರಿ. ಆಮೇಲೆ ಎಲ್ಲೂ ರೈತರಿಗೆ ಇಳಿಬಾರ್ದು, ಜಗಳ ಮಾಡ್ಬಾರ್ದು ಅಂತ ನಾವು ಹೇಳ್ಕೊಡ್ತೀವಿ. ಆದರೂ ಕೂಡ ತಮ್ಮದು ಒಂದು ಪಾತ್ರ ಇರ್ತೈತಿ. ತಾವು ಕೂಡ ಜವಾಬ್ದಾರಿಯಿಂದ ಎಲ್ಲೆಲ್ಲಿ ಗಣಪತಿಗಳನ್ನು ಕುಡಿಸಿರ್ತಾರೆ ಅಲ್ಲೆಲ್ಲಿ ತಾವು ಭೇಟಿ ಕೊಡುತ್ತೆ. ಆಮೇಲೆ ಇನ್ನೂ ಸಾಕಷ್ಟು ವಿಷಯಗಳನ್ನು ನಮ್ಮ ಎಲ್ಲ ಬಂದ ಅಧ್ಯಕ್ಷರು ಅವರು ನಡೆಸ್ಕೊಳ್ತಾರೆ. ಪೂರ್ವಭಾವಿ ಸಭೆಯನ್ನು ಪೊಲೀಸ್ ಇಲಾಖೆ ಕರೆದಿದ್ದಾರೆ. ನಾವೆಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರೆಲ್ಲರೂ ಬಂದಿದ್ದೀವಿ. ಈ ವೇದಿಕೆ ಮೇಲೆ ಆಸೀನರಾದ ಈ ಅಧ್ಯಕ್ಷರನ್ನು ವಹಿಸಿದ DY ಸಾಹೇಬ್ರೆ, PSI ಮೇಡಮ್ ಅವರಿಗೆ, KB ಆಫೀಸರ್, PDO, ಉಪತಹಸೀಲ್ದಾರ್ ಸಾಹೇಬರು, ನಗರಸಭೆಯವರು ಎಲ್ಲರಿಗೆ ನಮಸ್ಕರಿಸುತ್ತಾ, ನಾವು ಪರ್ಮಿಷನ್ ಅಂತ ಹೇಳಿದ್ರೆ ಒಂದತ್ತ ಕೊಡ್ತೀವಿ, 1 ಮೀಟರ್ ಇಸ್ ಗುಡ್. ನಾವು ಇದ್ರಾಗ ದೊಡ್ಡ ಸಹಕಾರ ಸಹ ನಗರಸಭೆ ಅದ್ರ ಕೊಟ್ಟು ಏನಿಲ್ಲ ಪರವಾನಗಿ. ಸರ್ ಮನೋಹರ್ ಸರ್ ಹೇಳಿದ್ರು, ನಾವು ಎನಿ ಟೈಮ್ 24 ಸರ್ವಿಸ್ ಕೊಡ್ತೀರಿ ನೀವು, ನಿಮ್ಮ ಸಿಬ್ಬಂದಿ ಕೆಲಸ ಮಾಡೋದು. ಇನ್ನೊಂದು, ನಾವು ಒಳ್ಳೆಯ ಗಣೇಶ ಮೂರ್ತಿಯನ್ನು ಎಲ್ಲ ಸಮಾಜದವ್ರು, ಹಿಂದೂ ಮುಸ್ಲಿಮ್ ಎಲ್ಲರೂ ವಿಜೃಂಭಣೆಯಿಂದ ಇಲ್ಕಲ್ ನಗರದಾಗ ಒಂದು ಗಲಾಟೆಗಿಲ್ಲ. ಹಿಂದೂ ಮುಸ್ಲಿಮ್ ಬರೋದು ತುಂಬ ಉದ್ದೇಶಪೂರ್ವಕ ಇದ್ರೆ ಅದು ಒಟ್ಟು ಆಗಂಗಿಲ್ಲ. ನಮ್ದು ಏನು ಗಣೇಶ ಮೂರ್ತಿಯನ್ನು ಎಷ್ಟು ನಾವು ಪೂಜಿಸಿ ನೀವು ಪೊಲೀಸ್ ಇಲಾಖೆಯವ್ರು ಇಡ್ತೀರಿ, ಅದು ದೊಡ್ಡ ಹೆಮ್ಮೆ ನಮ್ಗೆ. ಮಂದಿ ಅಂತ ವಿಚಾರ ಮಾಡೋಂಗಿಲ್ಲ. ಬಾಲ್ಗಂಗಾದ್ರೆ ಅಷ್ಟು ಕೂಡಿಸಿ ಹೋಗ್ಬಿಟ್ರೆ ಎಲ್ಲರೂ ಕೂಡ್ಸಕ್ಕೆ ಮಾಡಿದ್ವಿ ಹಬ್ಬವನ್ನು, ಜಗಳ ಮಾಡಿ ಡಿವೈಡ್ ಮಾಡೋಕೆ ಮಾಡಿಲ್ಲ. ಹೀಗಾಗಿ ನಾವು ವಿಜೃಂಭಣೆಯಿಂದ ಗಣೇಶ ಚತುರ್ಥಿನ ಆಚರಣೆ ಮಾಡ್ತೀವಿ. ಅದರ ಗಣೇಶ ಮೂರ್ತಿಯನ್ನು ಎಷ್ಟು ಪೂಜೆ ಮಾಡ್ತೀವಿ ಅಂತಂದ್ರೆ ಒಳ್ಳೆಯ ರೀತಿಯಿಂದ ಪೂಜೆ ಮಾಡಿ ವಿಸರ್ಜನೆ ಮಾಡ್ತೀವಿ. ಆ ಗಣೇಶ ಮೂರ್ತಿ ನೀವೇನು ಅದನ್ನ ಬೇರೆ ಕಡೆ ವರ್ಗಾಯಿಸಿರ್ತಾರ ಅವಾಗ ಭಾಳ ಅಪಹಾಸ್ಯ ಆಗುತ್ತೆ. ಅಲ್ಲ ನೀವು ಎಲ್ಲರೂ ಹಾಕಿದ್ರಿ ಅದೇನು ತೆಗಿತಿರ್ತೀವಲ್ಲ ವಿಸರ್ಜನೆ ಮಾಡಿರ್ತೀವಿ, ಸಿಬ್ಬಂದಿಯಲ್ಲ ಅದು ನಮ್ಗೆ ಅದೇನು ಗೌರವ ಕೊಡೋದಿಲ್ಲ. ಮಾಡಿ ಅದನ್ನೊಂದು ಆಗ್ತದೆ ನಮ್ಗೆ. ಅದಕ್ಕೆ ಈಗ ಯಾವ ಇಲಾಖೆ ತೊಂದರೆ ಬರೋದು ಅದಕ್ಕೆ ಹೇಳ್ತಾರೆ. ನಗರಸಭೆ ನೀವು ಲೇಟ್ ಆಗಿ ಬಂದಿರುತ್ತೆ. ಏನು ಕೆಲಸ ನಗರಸಭೆ ಪರ್ಮಿಷನ್ ಫಸ್ಟ್ ನೀವು ಫರ್ದರ್ ಪೊಲೀಸ್ ಸ್ಟೇಷನ್ ಹಂಗೆ ಸ್ಟೇಜ್ ಮಾಡಿ ಸರ್ಕಾರ ಮಾಡಿ ನಾವು ಪ್ರತಿ ವರ್ಷ ಗಣಪತಿ ಇರ್ತಾ ಇರ್ತೀವಿ. ಒಂದು ಟೈಮ್ ಕಂಡೀಷನ್ ನೋಡಿ ಜನ ಇದ್ದೇ ಇರ್ತೈತಿ. ಯಾಕಂದ್ರೆ ದೋಣೆ ನೀರಿನಾಗಿಲ್ಲ, ಗಣಪತಿ ತರ್ತಿರ್ತಾರೆ. ಗಣಪತಿ ಇಟ್ಟಿರ್ತಾರೆ, ಅದಕ್ಕೆ ಒಂದು ಲೈಟ್ ಬಿಟ್ಟಿರ್ತೈತಿ. ದಯಮಾಡಿ ನೀವು ಅದನ್ನು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲ ಇಲಾಖೆಯವರಿಗೆ ಗೌರವ ಸಲ್ಲಿಸಿ ನೀವು ನಗರಸಭೆಗ ಅದಕ್ಕೆ ದಯಮಾಡಿ ಅದನ್ನ ಎಲ್ಲರಿಗೆ ನಗರಸಭೆ ಅನುಕೂಲ ಮಾಡಿಕೊಡ್ರಿ. ಎಲ್ಲ ಸಂಘ ಸಂಸ್ಥೆ ನೀವೇನು ನಿಮ್ಮ ಮಾರ್ಗದರ್ಶನ ನಾವು ಹೋಗ್ತೀವಿ. ನಿಮಗೇನು ಸೂಚನೆ ಹೇಳ್ರಿ. ಸೂಚನೆಯೊಂದಿಗೆ ಸಹಕಾರನೂ ಬೇಕು ಸರ್ ಪೊಲೀಸ್ ಇಲಾಖೆಯವರು. ನಾವು ಸೂಚನೆ ಹಿಂಗೆ ಐತಂತ ದಯಮಾಡಿ DY ಸಾಹೇಬ್ರಿಗೆ ಹೋಗಿ ಇಷ್ಟೇ ನಿಮ್ಗೆ ನಿಮ್ಮ ಸಹಕಾರ ಇತ್ತಪ್ಪ ಅಂತಂದ್ರೆ ಒಳ್ಳೆಯ ಥರ ಗಣೇಶ ವಿಸರ್ಜನೆ ಆಗ್ತದೆ. ನಿಮ್ಮ ಸಹಕಾರದಿಂದ ನಮ್ಮ ಹುಡುಗರು ಒಂದು ಭಯ ಭೀತಿಯಿಂದ ಗಣಪತಿ ಕಳಿಸಿರ್ತಾರೆ. ನಿಮ್ಮ ವ್ಯಾನ್ ಬಂತಂದ್ರೆ ಸಾಕತ್ತ ಚಿತ್ರಾಡಿ ಬಿಟ್ಟಿರ್ತಾರೆ. ಅದಕ್ಕೆ ಅದನ್ನು ಸಹಕಾರ ಮಾಡಿರಿ. ನಿಮ್ಮ ಟೈಮಿಗೆ ನಾವು ಅನುಕೂಲ ಮಾಡ್ತೀವಿ, ನಮಗೂ ನೀವು ಅನುಕೂಲ ಮಾಡಿರಿ. ಇಷ್ಟೇ ನಾನು ಹೇಳೋದು. 3 ಗಂಟೆ ತನಕ ನಮಗೆ ಕರೆಕ್ಟಾಗಿ ಪೊಲೀಸರಿಗೆ ಒಂದೇ ದಿವಸ ಇರೋಂಗಿಲ್ಲ. ಮತ್ತು ಇವತ್ತು ಇರ್ತಿಲ್ಲ, ಮತ್ತು ಮರುದಿವ್ಸ ಮತ್ತೊಂದು ಇರ್ತೈತಿ. ಮರುದಿವ್ಸ ಇರ್ತಿಲ್ಲ, 3 ಬಿಟ್ಟು 4ನೇ ದಿವಸ, ಮತ್ತು 5ನೇ ದಿವಸ ಈ ರೀತಿ ಕಂಟಿನ್ಯೂ ಇರ್ತಾವೆ. ಅದು ನೀವು ಎಲ್ಲರೂ ಕೂರಿಸಿ, ಈಗ ಮಂಡಳಿಯವ್ರು ಬಂದಿದ್ದೀರಿ, ಎಲ್ಲ ಸಂಘದವರು ಅದೀರಿ, ಎಲ್ಲರೂ ಕೂರಿಸಿ ನೀವು ಹಿರಿಯರಂದ್ರೆ ಕಳಿಸಿದ್ದೀವಿ ಅಂತ ನೀವು ಹುಡುಗರಿಗೆ ನೀವು ಹೇಳ್ಬೇಕು. ಯಾವತ್ತೊಂದು ಕೆಟ್ಟ ಟೈಮಿಂಗ್ ನೀವೆಲ್ಲರೂ ಹೇಳ್ರಿ ನಿಮ್ಮ ಹುಡುಗರಿಗೆ, ಈ ಟೈಮಿಂಗಿಗೆ ಹಿಂಗೆ ಮಾಡ್ರಪ್ಪ. ಸುಮ್ಮನೆ ನೀವು ಪೊಲೀಸರಿಗೆ ಈ ರೀತಿ ಯಾರು ಅಬ್ಜೆಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾರು ವಾದ ಮಾಡಬೇಡ್ರಿ ಅಂತ ಹೇಳ್ರಿ. ನಮ್ಗೆ ಈ ಗಣಪ ಐತೆ ಅಂತಂದ್ರೆ ಮತ್ತೆ ಅಲ್ಲಿದೆ ಬರ್ರಿ ಅಂತಾರೆ. ಅಲ್ಲಿ ಈಗ ನೋಡಿರಿ, 1ನೇ ದಿವ್ಸಕ್ಕೆ 10 ಹೋಗುವಂದ್ರೆ ಮರುದಿವ್ಸ 2ನೇ ದಿವ್ಸಕ್ಕೆ ನಮ್ಮಲ್ಲಿ ಭಾಳ ಅದಾವೆ. 50 ಗಣಪ ಅದಾವೆ. 50 ಗಣಪದ ಕಡೆನೂ ಎಲ್ಲ ಕಡೆನೂ ಬಂದೋಬಸ್ತಿ ಮಾಡ್ಕೋತೀವಿ ನಾವು, ಇಲ್ಲ ಅಂತನಲ್ಲ ಮಾಡ್ಕೋತೀವಿ. ಬಟ್ ಒಂದೊಂದು ಗಣಪ 11 ಎಲ್ಲರೂ 10, 11 ಮುಗಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಹೋಗಿಲ್ಲ ತಡೆಯೋದು, ಅವ್ರು ಯಾಕೆ ಕೇಳಂಗಿಲ್ಲ, ಇವ್ರಿಗೆ ಹೋಗಿಲ್ಲಲ್ಲ, ಇವ್ರಿಗೆ ಯಾಕೆ ಕೇಳಂಗಿಲ್ಲ. ಎಂಥವು ನನ್ನ ಬೇಡ, ಎಲ್ಲರೂ ನಮ್ಗೆ ಅಷ್ಟೇ. ಯಾರೇನು ನಮ್ಮ ಅವ್ರ ಮನೆಗೆ ನಾವು ಬಿಗತನ ಹೋಗಿಲ್ಲ, ನಮ್ಮ ಮನೆಗೆ ಅವ್ರು ಬರೋಂಗಿಲ್ಲ, ಎಲ್ಲರೂ ಅಷ್ಟೇ ಇರ್ತಾರೆ. ದಯವಿಟ್ಟು ಎಲ್ಲರೂ ತಾವು ಹಿರಿಯರಿದ್ದೀರಿ, ಎಲ್ಲ ಸಣ್ಣ ಹುಡುಗರಿಗೆ ಒಂದಿಷ್ಟು
ಅವ್ರಿಗೆ ಸರಿಯಾಗಿ ಈ ರೀತಿ ಮಾಡಬೇಡ್ರಿ ಅಂತೇಳಿ ವಾದ ಮಾಡಬೇಡ್ರಿ ಅಂತೇಳಿ ಇನ್ ಟೈಮಿಂಗ್ ಈಗ ನಮ್ಮ ಸಾಹೇಬ್ರು ಹೇಳ್ತಾರ ಆ ಟೈಮಿಗೆ ಸ್ವಲ್ಪ ವಿಸರ್ಜನೆ ಮಾಡುವಂಗೆ ತಾವು ದಯವಿಟ್ಟು ಹೇಳ್ತೀರಿ ಅಂತ ನಂಬಿದ್ದೀನಿ. ತಾವು ಹೇಳ್ತೀರಿ, ಹೇಳ್ರಿ, ನಿಮ್ಮ ಮಾತು ಕೇಳ್ತಾರ. ಇಲ್ಲಿ ಎಲ್ಲರೂ ಹಿರಿಯರು ಬಂದಿರ, ಇಲ್ಲಿ ಸುಪುತ್ರಪ್ಪನ ಆಗಲಿ, ಇವರು ನಮ್ಮ ಅಜ್ಜಾರಾಗಲಿ, ಇವ್ರು ಹಿರಿಯರು ಭಾಗವನ್ರಿ ಎಲ್ಲ ಈ ಅಜ್ಜಾರು, ಆಮೇಲೆ ಒದ್ದಿಯವರು ಅದಾರ, ಇವ್ರು ಭಾಗವನ್ರು ಅದಾರ, ನೀವೆಲ್ಲರೂ ಎಲ್ಲರೂ ಅದಿರಿ, ಎಲ್ಲರೂ ಕೂಡಿಸಿ ಹಿರಿಯರು ಅದಿರಿ. ಎಲ್ಲರೂ ನಿಮ್ಮ ಏರಿಯಾದಾಗ ಗಣಪತಿ ಕುಂದಿರ್ತಾವೆ. ಎಲ್ಲರೂ ಕೂಡಿಸಿ ನೀವು ಹೇಳಿದ್ರಂತ ಅವ್ರು ಕುಂದಿರ್ತಾರೆ. ನೀವೇ ಅದೇನಾಗತ್ತೆ ನಡಿ ಅಂದ್ರೆ ಇಂಥ ಕೆಲವೊಂದು ಆಗ್ಯಾವ ಲಾಸ್ಟ್ ಟೈಮು. ಬಟ್ ಯಾವೂ ಅಹಿತಕರ ಘಟನೆ ಆಗಿಲ್ಲ. ಈಗ ಎಲ್ಲಪ್ಪಣ್ಣ ಆಗಲಿ ಅಪ್ಪನ ಏರಿಯಾದಾಗ ನೋಡ್ಕೊತಾನೆ, ಅವನು ಒಂದಿಟ್ಟು ಆಯ್ತಾಡು ಮೇಡಮ್ ಕಳಿಸ್ತೀನಿ ಅಂತಾನೆ, ಈ ಕಡೆ ಪಾಟ್ಲಣ್ಣ ಅವನು ಕಳಿಸ್ತಾನೆ. ಎಲ್ಲರೂ ಅದೇ ಥರ ಮಾಡಿ ಒಂದು ಸ್ವಲ್ಪ ಶಾಂತ ರೀತಿಯಿಂದ ಗಣಪತಿ ಹಬ್ಬವನ್ನು ವಿಸರ್ಜನೆ ಮಾಡ್ತೀರಿ. ನಮ್ಮ ಇಳಕಲ್ ಮಂದಿ ಅಲ್ಲ, ಈಗ ಸಣ್ಣ ಸಣ್ಣ ಹುಡುಗರು ಒಂದು ಸ್ವಲ್ಪ ರೀತಿ ಮಾಡ್ತಾರೆ. ನಾವು ಎಲ್ಲರೂ ಬುದ್ಧಿವಾದ ಹೇಳ್ತೀರಿ ಅಂತೇಳಿ ನಾನು ನಂಬಿನಿ. 5ನೇ ದಿನ ವಿಸರ್ಜನೆ ಇದ್ದಾವೆ. ಅದರ ಪ್ರಕಾರ ನಾವು ಬಂದೋಬಸ್ತಿ ಮಾಡ್ಕೊಳ್ತೀವಿ. ನಮ್ಮ ಹಿರಿಯರು ಹೇಳ್ತಾ ಇದ್ದರು, ನಮಗೂ ಕೂಡ ನೀವು ಸಹಕಾರ ಮಾಡಬೇಕು, ನಾವು ಕೂಡ ನಿಮ್ಗೆ ಸಹಕಾರ ಮಾಡ್ತೀವಿ. ಹೌದು, ನಿಜ. ಅದು ಎಲ್ಲರೂ ಸಾರ್ವಜನಿಕರು ಪೊಲೀಸರು ಒಟ್ಟಿಗೆ ಕೂಡಿ ಹೋದರೆ ಶಾಂತಿ ಸುವ್ಯವಸ್ಥೆ ಸುಲಲಿತವಾಗಿ ಇರುತ್ತೆ. ಈಗ ವೇಳೆ ಹೇಳಿದ್ರಿ ಭಾಳ ಜನ, ನಾವು ಹೇಳಿದ್ರೆ ನಿಜವಾಗೂ ಹೇಳಿ, ನಾವು ಹೇಳಿದ ವೇಳೆ ನೀವು ಪಾಲಿಸ್ತೀರಾ? ಅಲ್ಲ ಹೇಳಿ, ನೀವು ಹೇಳಿ. ಇದಕ್ಕೆ ಹೇಳ್ತಾ ಇರೋದನ್ನ. ಆಮೇಲೆ ಬಹಳಷ್ಟು ಜನ ಸರ್ಕಾರದಿಂದ ಎಲ್ಲ ಸೂಚನೆಗಳಿದ್ದಾವೆ, ಸರ್ಕಾರದ ಸೂಚನೆಗಳನ್ನ ಪಾಲಿಸ್ತೀರಾ? POP ಗಣೇಶ ಉಪಯೋಗಿಸಬಾರ್ದು ಅಂತ ಹೇಳ್ತೀವಿ, ಮಣ್ಣಿನ ಗಣೇಶ ಉತ್ತೇಜನ ಕೊಡ್ರಿ ಅಂತ ಹೇಳ್ತೀವಿ, ಅದನ್ನು ಕೂಡ ಪಾಲನೆ ಮಾಡೋದು. ಆಮೇಲೆ ಸೌಂಡ್ ಸಿಸ್ಟಮ್, ಈಗ ಎಲ್ಲದಕ್ಕೆ ಏನೋ ಒಂದು ಇಷ್ಟು ಮಿತಿ ಅಂತಂದು ಹೇಳಿ ಅದೇ ಇರುತ್ತೆ, ಅದನ್ನು ಜಾಸ್ತಿ ಸೌಂಡ್ ಸಿಸ್ಟಮ್ ಹಾಕೊಂಡು ಹೋಗೋದು. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ, 10 ಗಂಟೆ ನಂತರ ಸೌಂಡ್ ಸಿಸ್ಟಮ್ ಇರಬೇಡ. ಹೌದೇನು? ಎಲ್ಲರೂ ಈಗ ನಮ್ದು ಹೆಂಗಿದೆ ನಮ್ಮ ವ್ಯಕ್ತಿತ್ವ ಎಲ್ಲರದ್ದು ನನ್ನ ಹಿಡ್ಕೊಂಡು ಎಲ್ಲ ಭಾಳ ಒತ್ತಿ ಬಂತಂದ್ರೆ ಎಲ್ಲ ಸರಳ ಇರ್ತೀವಿ ನಾವು. ಕೊರೋನಾದಾಗ ಮಾಡಲಿಲ್ವಾ? ಕೊರೋನಾದಾಗ ಎಲ್ಲರೂ ಮಾಡಿದ್ವಲ್ಲ. ಏನು DJ ಇಲ್ಲ, ಏನೂ ಇಲ್ಲ, ಗಣಪತಿ ಇಲ್ಲ. ನಮ್ಮ ಮನೆ ಗಣಪತಿ ನಾವೇ ಹೋಗಿ ಕಲರ್ ಸಿಸ್ಟ್ ಹಾಕಿ ಬಂದ್ವಿ, ಮಾಡಿವೇ ಇಲ್ಲ. ಹಂಗೆ ಬ್ಯಾಲ್ ಒತ್ತಿ ಬಂದರೆ ಎಲ್ಲ ಸೀದಾ ಇರ್ತದೆ. ಇಲ್ಲ ಎಲ್ಲ ಸ್ವಲ್ಪ ನಾವು ಆಯ್ತು ಇರಲಿ ಮಾಡಲಿ. ನೋಡ್ರಿ, ಧಾರ್ಮಿಕ ಹಬ್ಬ ಆಚರಣೆ ವಿಚಾರಣೆ ಮಾಡೋಕ್ಕೆ ಯಾರ್ದು ತಕರಾರು ಇರೋದಿಲ್ಲ. ಆದರೆ ಆ ಆಚಾರ ವಿಚಾರಣೆಗಳು ಒಂದು ಇತಿಮಿತಿ ಇರುತ್ತೆ. ಆ ಇತಿಮಿತಿ ದಾಟಿದಾಗ ನಾವಲ್ಲಿ ಇಂಟರ್ಫಿಯರ್ ಆಗಬೇಕು. ಅದಕ್ಕೆ ತಮ್ಮೆಲ್ಲರಿಗೂ ಹೇಳೋದೇನಂದ್ರೆ, ಆ ನಿಮ್ಮ ಯುವ ಮಿತ್ರರು ಏನಿದ್ದಾರೆ, ಕೆಲವೊಮ್ಮೆ ಆ ಇತಿಮಿತಿ ದಾಟುವಂಥ ಚಾನ್ಸ್ ಇರುತ್ತೆ. ಆ ಇತಿಮಿತಿ ದಾಟ್ಲಾರ್ದಂಗೆ ಅಲ್ಲಿ ನೋಡ್ಕೊಳ್ಬೇಕಾದಂಥ ಕೆಲಸ ನಿಮ್ಮ ಹಿರಿಯರ್ದಿದೆ. ಈಗ ನೀವೆಲ್ಲರೂ ಇಲ್ಲಿ ತಮ್ಮ ತಮ್ಮ ಓಣಿಗಳಲ್ಲಿ ಹೋಗಿ ಮತ್ತೊಮ್ಮೆ ನಾವು ಮೀಟಿಂಗ್ ಮಾಡಿರಿ, ದಯಮಾಡಿ ನಿಮ್ಮ ಎಲ್ಲ ಯುವಕ ಮಿತ್ರರನ್ನು ಕೂಡಿಸ್ಕೊಂಡು. ನಾನು ಇಲ್ಲಿ ಅಬ್ಸರ್ವ್ ಮಾಡಿದ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ. ದಯಮಾಡಿ ನಮ್ಮ ಹೆಸ್ಕಾಂದವರು ಭಾಳಷ್ಟು ರೋಡ್ ಅಕ್ರಾಸ್ ದಿ ರೋಡ್ ಲೈನ್ಗಳು ಭಾಳ ಇದಾವೆ. ಈ ಗಣೇಶ ವಿಸರ್ಜನೆ ಹೋಗೋ ಟೈಮ್ನಾಗ, ಆ ಟೈಮ್ನಾಗ ರೋಡಿಗೆ ಅಡಚಣೆ ಆಗ್ಲದಂಗ, ಅಂದರೆ ಮೆರವಣಿಗೆಗೆ ಅಡಚಣೆ ಆಗ್ಲದಂಗ ಅದನ್ನು ಅವತ್ತಿನ ದಿನ ಅದನ್ನೇನು ಕಟ್ ಮಾಡ್ತಿರೋ ಅಥವಾ ಮೇಲೆ ಮಾಡ್ತಿರೋ ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಡಬೇಕಂತ ಒಂದನೇ ನಿಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಮೇಲೆ ನಗರಸಭೆ ಕಡೆಯಿಂದ ಇಲ್ಲಿ ಕಂಟಿ ಸರ್ಕಲಿಂದ ಅಪ್ ಟು ನಮ್ಮ ಬಸವೇಶ್ವರ ಸರ್ಕಲ್ ನಾವು ಭಾಳ ಸರಿ ನೋಡ್ತೀನಿ ಸ್ಟ್ರೀಟ್ ಲೈಟ್ ಇರೋದಿಲ್ಲ. ಅದು ಏನಾದರೂ ಗೊತ್ತಿಲ್ಲ, ಬಟ್ ಅಟ್ಲೀಸ್ಟ್ ಈ ಟೈಮಾಗಾದರೂ ಸ್ಟ್ರೀಟ್ ಲೈಟ್. ಯಾಕಂದ್ರೆ 5 ದಿನ ಎಲ್ಲರೂ ಆ ಕಾರ್ಯಕ್ರಮ, ಆ ಗಣಪತಿ, ಈ ಗಣಪತಿ ನೋಡೋಕೆ ಎಲ್ಲ ಜನರು ಈ ಓಣಿ ಇದ್ದರು, ಆ ಓಣಿಗೆ, ಆ ಓಣಿ ಇದ್ದರೆ ಇನ್ನೊಂದು ಓಣಿಗೆ ಹೋಗಿ ಬರ್ತಿರ್ತಾರೆ. ಆ ಟೈಮ್ನಾಗ ಏನೋ ಒಂದು ಅವಘಡಗಳಾಗಬಾರ್ದು. ಆಮೇಲೆ ಮಳೆ ಕೂಡ ಇದೆ, ದಯಮಾಡಿ ಸ್ಟ್ರೀಟ್ ಲೈಟ್ಗಳನ್ನು ಒಂದು ರಿಪೇರಿ ಆಗಬೇಕು. ಆನಂತರ ವಿಸರ್ಜನಾ ಸ್ಥಳಗಳ ಹತ್ರ ಸಫಿಷಿಯೆಂಟ್ ಲೈಟ್ ವ್ಯವಸ್ಥೆ ಆಗಲಿ. ಆನಂತರ ಕಾಲ್ ಜಾರ್ಲಾರ್ದಂತೆ ಅದೊಂದು ವ್ಯವಸ್ಥೆ ಮಾಡ್ತೀವಿ. ಇದನ್ನು ಮಾಡಿಕೊಂಡು ಅನಂತರ ತಾವೆಲ್ಲರೂ ಕೇಳಿದರೆ ಸಿಂಗಲ್ ವಿಂಡೋ ಸಿಸ್ಟಮ್ ನಮ್ಮ 1ನೇ ತಾರೀಕು ಸಾಯಂಕಾಲ ತಪ್ಪಿದ್ರೆ 2ನೇ ತಾರೀಕು ಬೆಳಗ್ಗೆಯಿಂದ ಪ್ರತಿ ವರ್ಷ ಏನು ಇರ್ತಿತ್ತು ಅದೇ ಥರ ಇಲ್ಲೇ ಪೊಲೀಸ್ ಸ್ಟೇಷನಲ್ಲೇ ಇರುತ್ತೆ. ನಮ್ಮ ಒಬ್ಬ ಪೊಲೀಸವರು ಇರ್ತಾರೆ, ನಗರಸಭೆದವ್ರು ಒಬ್ಬರು ಇರ್ತಾರೆ, ಹೆಸ್ಕಾಂದವ್ರು ಒಬ್ಬರು ಇರ್ತಾರೆ. 3 ಕಡೆಯಿಂದ ಅಧಿಕೃತವಾಗಿ ತಾವೇನು ಪರವಾನಗಿ ಪಡೆದುಕೊಳ್ಳಬೇಕು, ಆ ಪರವಾನಗಿ ಎಲ್ಲ ಕೊಡೋಕೆ ಇಲ್ಲಿ ವ್ಯವಸ್ಥೆ ಇರುತ್ತೆ. ಅದ್ರದ್ದು ಎಲ್ಲರೂ ದಯಮಾಡಿ ಉಪಯೋಗ ಪಡೆದುಕೊಳ್ಳಿ. ಆನಂತರ ಈಗ ತಾವು ಹೇಳಿದ್ರೆ ಸಣ್ಣ ಪುಟ್ಟ, ಯಾಕೆ ಸಣ್ಣ ಪುಟ್ಟ ಗಣಪತಿ ಏನು ತಂದು ಮಾಹಿತಿ ಕೊಡ್ಲಿ, ಏನು ಸಮಸ್ಯೆ ಏನಿದೆ? ಈಗ ಅದು ಒಂದು ಸಣ್ಣದು ಓಣಿ, ಬನಶಂಕರಿ ಓಣಿ ದೊಡ್ಡದು ಕೂತಿರ್ತದೆ, ಅದ್ರ ಹಿಂದೆ ಇನ್ನೊಂದು ಸಣ್ಣ ಹುಡುಗರು ಸಣ್ಣದು ಕೂಡ ಆ ಸಣ್ಣದ ಬಗ್ಗೆ ಮಾಹಿತಿ ಕೊಡ್ಲಿ ನಮ್ಗೆ. ಸೊ ದಟ್ ನಾವು ಬಂದೋಬಸ್ತಿ ಮಾಡೋಕೆ ನಮ್ಗೆ ಅನುಕೂಲ ಆಗುತ್ತೆ, ನಿಮಗೂ ಅನುಕೂಲ ಆಗುತ್ತೆ. ಇಲ್ಲ ಸರ್, ಏನು ಸಣ್ಣ ಹುಡುಗರು ಸರ್ ಆ ಸಣ್ಣ ಹುಡುಗರದೇ ಕಿರಿಕಿರಿ ಆಗ್ತದೆ, ದೊಡ್ಡದು ಏನು ಕಿರಿಕಿರಿ ಆಗೋದಿಲ್ಲ. ಕೊಡ್ಲಿ ಮಾಹಿತಿ.
ಸರ್ ನಾವು 10 ಮಂದಿ 12 ಮಂದಿ ಇಂಥದ್ದು ಯುವಕ ಮಂಡಳಿ ಇದ್ದೀವಿ, ಇಂಥಲ್ಲಿ ಕೂಡಿಸ್ತೀವಿ, 5 ದಿನ ಕೂಡಿಸ್ತೀವಿ, 1 ದಿನ ಕೂಡಿಸ್ತೀವಿ, 2 ದಿನ ಕೂಡಿಸ್ತೀವಿ ಅಂತ ಹೇಳಿದ್ರೆ ನಮಗೂ ಕೂಡ ಒಂದು ಲೆಕ್ಕ ಬರುತ್ತೆ. ಪ್ಲಸ್ ಅಲ್ಲಿ ಮೆನ್ನ ಡೆಪ್ಲಾಯ್ ಮಾಡ್ಕೊಳಕ್ಕೆ ನಮಗೂ ಕೂಡ ಅನುಕೂಲ ಆಗ್ತದೆ. ಅದನ್ನು ದಯಮಾಡಿ ಎಷ್ಟೇ ಗಣಪತಿ ಇರಲಿ, ಏನು ಅದಕ್ಕೇನು ಮಿತಿ ಇಲ್ಲ, ಏನಿಲ್ಲ. ಯಾರು ನಮ್ಮ ವೈಯಕ್ತಿಕ ಎಷ್ಟು ಬೇಕಷ್ಟೇ ಗಣಪತಿಗಳು ಕೂಡ್ಬೋದು. ಊರಿಗೆ ಇಲ್ಲ ಇಲ್ಕಲ್ ಟೌನಿಗೆ ಎಷ್ಟೇ ಕೂಡ್ಬೇಕಂತ ಏನು ಸರ್ಕಾರ ಏನು ಫಿಕ್ಸ್ ಮಾಡಿಲ್ಲ. ಎಷ್ಟು ಕೂಡಿಸ್ತೀರಿ ಕೂಡಿಸ್ರಿ. ಆ ಕೂಡಿಸೋ ವಿಚಾರದಲ್ಲಿ ದಯಮಾಡಿ ಮಾಹಿತಿ ಕೊಡಿ. ಆನಂತರ ಇನ್ನೊಂದು ಆಗುತ್ತೆ, ನಾ ಕೆಲವೊಂದು ಕಡೆ ನೋಡಿನಿ, ಈಗ ಅಲ್ಲೆಲ್ಲೋ ಓಣಿಯಲ್ಲಿ ಕೂಡಿಸಿದ್ದು ಏನೋ ಅನಾನುಕೂಲ ಆಗುತ್ತೆ, ಯಾರೋ ಹಿರಿಯರು ಏನೋ ಆಗುತ್ತೆ, ಅಥವಾ ಏನೋ ಒಂದು ಅನಾನುಕೂಲ ಬರ್ತದೆ. ಈಗ ಫಾರ್ ಎಕ್ಸಾಂಪಲ್ 2ನೇ ದಿನ ಇರುತ್ತೆ, ಅದು ಯಾರೋ ಬಂದು ಹೇಳೋದಿಲ್ಲ, ಅದನ್ನ ನಿಮ್ದು ನೀವೇ ಶಿಫ್ಟ್ ಮಾಡ್ಕೊಂಡು ಬಿಡ್ತಾರೆ 5ನೇ ದಿನಕ್ಕೆ. ಆಯ್ತು ಮಾಡ್ಕೊಳ್ರಿ, 5ನೇ ದಿನಕ್ಕೆ ಮಾಡ್ಕೊಳಕ್ಕೆ ಯಾರು ಅಭ್ಯಂತರ? ಆ ಮಾಹಿತಿ ಬಂದು ನಮ್ಗೆ ಕೊಡ್ಬೇಕು ತಾನೇ. ನಮ್ಮ ಪೊಲೀಸರಿಗೆ ತಿಳಿಸಿದ್ರೆ ಅದು 5ನೇ ದಿನ ಇಲ್ಲ, ನಮ್ಮವ್ರು ಏನು ಮಾಡ್ತಾರೆ ಗೊತ್ತಲ್ಲ, ನಮ್ಮವರು ಆಯ್ತು 2ನೇ ದಿನಕ್ಕೆ ಹೋಗಿ ಅಂತ ಸುತ್ತ ಹಾಕಿಬಿಡ್ತಾರಲ್ಲ, ನಾವು ಮುಗಿದು ಅದಿನ್ನ ಗಣಪತಿ ಅಲ್ಲೇ ಇರ್ತದೆ. ಇವು ಭಾಳ ಕಡೆ ಆಗಿದಾವೆ ಇವು, ನಾನು ಅನುಭವವನ್ನು ಹೇಳ್ತಾ ಇದ್ದೀನಿ. ಅದಾಗಲಿಲ್ಲ, ಏನೋ ಅನಾನುಕೂಲ ಇರ್ತದೆ, ಎಲ್ಲರಿಗೂ ಅನಾನುಕೂಲ. ಇಂಥ ದಿನ ಸರ್ ನಮ್ದು 2ನೇ ದಿನ ಇತ್ತು, ಇಂಥ ಅನಾನುಕೂಲ ಆಗಿದೆ, ಇಲ್ಲ ನಾವು ಅದಕ್ಕೆ 5ನೇ ದಿನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಮಾಡಿಸಿದ್ರೆ ಅಟ್ಲೀಸ್ಟ್ 5ನೇ ದಿನ ನಮ್ಮೂರಲ್ಲಿ ಬಂದೋಬಸ್ತಿ ಮಾಡ್ಕೊಳ್ಳಿ. ಆನಂತರ DJ ನೀವು ಹಾಕಿ DJಕ್ಕೆ ಯಾರ್ದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಏನಿದೆ ಅದ್ರ ಪ್ರಕಾರ ಮಾಡಿ, ಅದನ್ನು ಮಾಡೋ ಬದಲಾಗಿ DJ ಇವತ್ತು ನಾಳೆ ಒಂದು DJಗೆ ನೀವು ರಾತ್ರಿ 8 ಗಂಟೆಗೆ ಸ್ಟಾರ್ಟ್ ಆಗಿ ಮುಂಜಾನೆ 5-6 ಗಂಟೆ ತನಕ 1,10,000 ರೂಪಾಯಿ ತೊಗೊಳ್ತಾರೆ. ಅದೇ ನೀವು 1,10,000 ರೂಪಾಯಿ ಯಾವುದೋ ಒಂದು ಹಾಸ್ಟೆಲ್ ಕೊಟ್ಟರೆ 1 ವರ್ಷ ವಿದ್ಯಾರ್ಥಿಗಳು ನಿಮ್ಮ ಹೆಸರಲ್ಲೇ ಊಟ ಮಾಡ್ತಾರೆ. ಇದನ್ನು ವಿಚಾರ ಮಾಡುವಂಥ ವಿಚಾರ ಇದೆ, ದಯಮಾಡಿ ವಿಚಾರ ಮಾಡ್ಕೊಳ್ಳಿ. ಯಾಕೆ ಸಾಹೇಬ್ರು ಈ ಥರ ಹೇಳ್ತಾ ಇದ್ದಾರೆ ಅಂತಲ್ಲ, ನಮ್ಮ 7-8 ತಾಸು ಇಕ್ವಲೆಂಟು ಒಂದು ಸುಮಾರು 10-15 ಜನ ವಿದ್ಯಾರ್ಥಿಗಳಿಗೆ 1 ವರ್ಷದ ಊಟ ಅದು. ನೀವು ಈ ನಿಟ್ಟಿನಲ್ಲಿ ದಯಮಾಡಿ ವಿಚಾರ ಮಾಡಿ. ಆಮೇಲೆ ಈ ಕಡೆ ಭಾಗದಾಗ ಸಿಕ್ಕಾಪಟ್ಟೆ ಕಲಾವಿದರಿದ್ದಾರೆ, ಕಲಾವಿದರಿಗೆ ಆಸ್ಪದ ಕೊಡಿ. ನಿಮ್ಮ ಏನೋ ಡೋಲು, ಬೇರೆ ಜಾಂಜ್ ಪತಾಕ್ ಇದ್ದಾವೆ, ನಮ್ಮ ಲೇಸಿಮ್ ಇದ್ದಾವೆ, ಅಂತ ಡೊಳ್ಳು ಇದೆ, ಭಜನಾ ಮಂಡಳಿ ಇದ್ದಾವೆ, ಅವರಿಗೂ ಅವಕಾಶ ಕೊಡಿ. ಅವರು ಬಂದರೆ ಬರೀ DJ ಗಣಪತಿಗೆ ಯಾವತ್ತು ಅವ್ರು ಹೇಳಿದ್ರೆ ನಾವು ಭಾಳ ಖುಷಿ ಆಯ್ತು, ನಾವು ಭಕ್ತಿ ಭಾವನೆಯಿಂದ ಮಾಡ್ತೀವಿ. ಹೌದು, ಅಷ್ಟೇ ಭಕ್ತಿ ಭಾವನೆಯಿಂದ ವಿಸರ್ಜನೆ ಮಾಡೋದು ಅದನ್ನು ಕೂಡ ನಮ್ಮ ಕರ್ತವ್ಯ. ಅದು DJ ಹಚ್ಕೊಂಡು ಹೋದ್ರೆ ಏನು ಭಕ್ತಿ ಭಾವನೆ ಇಲ್ಲ. ಈ ಥರದಲ್ಲಿ ಕೂಡ ವಿಚಾರ ಮಾಡಿ. ಅವರಿಗೆ ಯಾಕಂದ್ರೆ ಇಲ್ಲಿ ಈಗ ನಮ್ಮ ಕುನಗುಂದ, ಕಮತಗಿ, ಗುಳೇದಗುಡ್ಡ ಈ ಭಾಗದಾಗ ಸಾಕಷ್ಟು ಜನಪದ ಕಲಾವಿದರಿದ್ದಾರೆ, ಅವರಿಗೂ ಕೂಡ ಒಂದು ನೆರವಾಗುತ್ತೆ. ಆನಂತರ ಕಾರ್ಯಕ್ರಮಗಳು ಹಮ್ಮಿಕೊಳ್ಳ್ರಿ. 5 ದಿನ ಮೋಸ್ಟ್ಲಿ ಇಲ್ಲಿ ಇರ್ತಿರಬಹುದು ಕಾರ್ಯಕ್ರಮಗಳು, ದಿನ ಒಂದೊಂದು ಕಡೆ ಕಾರ್ಯಕ್ರಮ, ಒಳ್ಳೊಳ್ಳೆ ಕಾರ್ಯಕ್ರಮ ಹಮ್ಮಿಕೊಳ್ಳ್ರಿ. ನಿಮ್ಮ ಓಣಿಯಲ್ಲಿ, ನಿಮ್ಮ ಶಾಲೆಯಲ್ಲಿ, ನಿಮ್ಮ ಊರಲ್ಲಿ ಒಳ್ಳೆ ಕೆಲಸ ಮಾಡಿದಂಥ 10th ಅಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡಂಥವ್ರು, PUC ಯಲ್ಲಿ ಅತಿ ಹೆಚ್ಚು ಮಾರ್ಕ್ಸ್ ತಗೊಂಡವರು, ಇಲ್ಲ ಯಾವುದೋ ಇನ್ನೊಂದು ಒಳ್ಳೆ ಕೆಲಸ ಮಾಡಿದವರು, ಅವ್ರಿಗೆ ಕರೆದು ನಿಮ್ಮ ಗಣಪತಿಯಲ್ಲಿ ಸನ್ಮಾನ ಮಾಡ್ರಿ. ಊರಿನ ಹೆಸರು ಬೆಳಗಿಸ್ತಾರೆ ಅವರು. ಅವ್ರನ್ನ ಬಿಟ್ಟು ಯಾರೋ ರಷ್ಯನ್ ಕಲಾಕೃತನ ಕಂಡೆ ಅವ್ರನ್ನ ತಂದ್ರೆ ಏನೂ ಇಲ್ಲ. ಅದು ನಮ್ಮ ರೊಕ್ಕ ಹಾಳ ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ನಮ್ಮ ಊರವರಿಗೆ ಪ್ರೋತ್ಸಾಹ ಕೊಡಿ. ನಮ್ಮ ಶಾಲೆಗಳಲ್ಲಿ, ಪರ್ಟಿಕ್ಯುಲರ್ಲಿ ಸರ್ಕಾರಿ ಶಾಲೆಗಳಲ್ಲಿ 10ನೇದಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಂಥವ್ರು, PUC ಯಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಂಥವ್ರು, ಇಲ್ಲ ಯಾರೋ ಕಷ್ಟಪಟ್ಟು ನೌಕರಿ ಸೇರಿದಂಥವ್ರು, ಇಲ್ಲ ಯಾವುದೇ ಆದ ರಂಗದಲ್ಲಿ ವೈದ್ಯಕೀಯದಲ್ಲಿ ಯಾವುದೋ ಒಳ್ಳೆ ಸೇವೆ ಮಾಡಿದಂಥವ್ರು, ಇಲ್ಲ ಒಳ್ಳೆ ಶಿಕ್ಷಕರು, ಇಲ್ಲ ಒಳ್ಳೆ ಅಧಿಕಾರಿಗಳು, ಇಲ್ಲ ಯಾರೆಲ್ಲ ಒಳ್ಳೆ ಒಬ್ಬರು ಪೌರ ಕಾರ್ಮಿಕರಾದ್ರೆ ಇರೇ ಇರ್ತಾರೆ, ಒಬ್ಬರಾದ್ರು ಅತ್ಯುತ್ತಮ ಕೆಲಸ ಮಾಡಿರ್ತಾರೆ, ಅವ್ರನ್ನೊಂದು ನಿಮ್ಮ ವೇದಿಕೆ ಮೇಲೆ ಕರೆದು ಒಂದು ಸನ್ಮಾನ ಮಾಡಿ. ಅವರಿಗೆ ಏನ್ ಬಹಳ ಜಾಸ್ತಿ ಬೇಡ, 100 ರೂಪಾಯಿದೊಂದು ಶಾಲು, 10 ರೂಪಾಯಿದೊಂದು ಹಾರ. ಮಾಜಿ ಸೈನಿಕರು ಅಂತಾರಲ್ಲ, ಅವರಿಗೆ ಒಂದು ಪ್ರೋತ್ಸಾಹ ಇರುತ್ತೆ, ಕೆಲಸ ಮಾಡೋದ್ರಲ್ಲಿ ಅವರಿಗೂ ಕೂಡ ಒಂದು ಹುಮ್ಮಸ್ ಇರುತ್ತೆ. ಆಮೇಲೆ ನಿಮಗೂ ಕೂಡ, ಅವ್ರಿಗೆಲ್ಲರಿಗೂ ಕೂಡ ಊರಿನ ಬಗ್ಗೆ ಒಂದು ಒಳ್ಳೆ ಮನೋಭಾವ ಬರುತ್ತೆ. ಅದನ್ನ ದಯಮಾಡಿ, ಅದು ಒಂದೇ ದಿನಕ್ಕೆ ಇವತ್ತೇ ಆಗೋದಲ್ಲ, ಹಂತವಾಗಿ ಹಾಕೋತ ಹೋದ್ರೆ ಆ ಹವ್ಯಾಸ ಬರುತ್ತೆ. ಆನಂತರ ಮೆರವಣಿಗೆ ಟೈಮಿಂಗು ನಮ್ಮ ಸರ್ಕಾರದ ಇದ್ರ ಪ್ರಕಾರ 10 ಗಂಟೆ ಒಳಗೆ ಮುಗಿಸ್ಬೇಕು, ಆಯ್ತು ಹೆಚ್ಚು ಕಡಿಮೆ ಇರುತ್ತೆ. ಬಟ್ ನನ್ನ ರಿಕ್ವೆಸ್ಟ್ ಏನಪ್ಪಾ ಅಂದ್ರೆ, ನೀವು ಗಣಪತಿ ಎಬ್ಸೋದೇ ರಾತ್ರಿ 11ಕ್ಕೆ, ಹಾಕೋದು 3 ಗಂಟೆಗೆ. ಯಾರು ನೋಡ್ತಾರ್ರಿ? ನೀವೇ 20-30 ಭಾಳ ಅಂದ್ರೆ 50 ಮಂದಿನ ಬಿಟ್ಟರೆ ಇನ್ನೊಬ್ರು 51 ಜನ ಇರೋದಿಲ್ಲ. ಗಣೇಶನ್ ಮಾಡಿ ನೋಡ್ಬೇಕಂದ್ರೆ ಸಾಯಂಕಾಲ ಒಂದು 6-7 ಗಂಟೆಗೆ ಈ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಒಂದು 10 ಗಂಟೆ ಒಳಗೆ ಮುಗಿಸಿದ್ರೆ ಊರು ಮಂದಿ ನೋಡ್ತಾರ. ಊರು ಮಂದಿ ಕೂಡ ಮಾತಾಡ್ಕೊತಾರೋ, ಇದು ಈ ಗಣೇಶ, ಇದು ಚೆನ್ನಾಗಿತ್ತು ಅಂತ. ಅದೆಲ್ಲ ಬಿಟ್ಟು ನೀವು ರಾತ್ರಿ 11 ಗಂಟೆಗೆ ಎಬ್ಬಿಸಿ 3 ಗಂಟೆಗೆ ಹಾಕಿದ್ರೆ ಜನ ನೋಡೋದು, ಅದೇ ನೀವೇ 50 ಮಂದಿ ನೋಡ್ಬೇಕು. ನಾನು ಯಾವುದೂ ವಿಚಾರ, ನಾವು ಬಹಳ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಇದು ಅದೇ ಹೇಳ್ತಾ ಇರೋದು ನಾನು. ಗಣೇಶ ಈಗ ಈ ಓಣಿದು ಅಂತ ಇತ್ತಂದ್ರೆ ಅಟ್ಲೀಸ್ಟ್ ಅವರು ಖುಷಿಯಿಂದ ನೋಡ್ತಾರ. ನೋಡಿ ಒಂದು 8-9 ಗಂಟೆಗೆ ಮನೆಗೆ ಹೋಗಿ ಅವರು ಮುಂದಿನ ಮಾರನೇ ದಿನ ಕೆಲಸ ವಿಚಾರವನ್ನು
3-4 ಗಂಟೆಗೆ ವಿಸರ್ಜನೆ ಮಾಡೋದು, ಆಮೇಲೆ ಹಬ್ಬ ನಮ್ಮೆಲ್ಲ ಬಹಳ ವಿಧಿವಿಧಾನವಾಗಿ ಮಾಡ್ತೀವಿ. ಗಣೇಶ 5ನೇ ದಿನ ನಿಮರ್ಶನ. ನೀವು ಹೋಗಿ ರಾತ್ರಿ 1 ಗಂಟೆಗೆ ಹಾಕಿದ್ರೆ 6ನೇ ದಿನಕ್ಕೆ ಹೋಗ್ತೀವಿ. ಹೌದಾ ಇಲ್ಲ? ಮತ್ತೆ ನಾವು 5 ದಿನ ಮಾಡಿದ ಲಾಭ ಏನು ಬರ್ತದೆ? ಮಡಿಲೆ ನೈವೇದ್ಯ ಕೊಟ್ಟು ಎಲ್ಲ ಮಾಡ್ತೀವಿ. ದಯಮಾಡಿ ಈ ಆಂಗಲ್ದಾಗ ವಿಚಾರ ಮಾಡ್ರಿ. ಬಹಳಷ್ಟು ಜನರಿಗೆ ಒಂದೇ ಆಂಗಲ್ ಇರ್ತದ, ಗಣಪತಿ, DJ, ಡ್ಯಾನ್ಸ್. ಆಯ್ತು ಮಾಡಿ, ನಮ್ ಡ್ಯಾನ್ಸ್ ಮಾಡ್ರಿ, ಗಣಪತಿ ಯಾರು ಬೇಡ ಅನ್ನೋದಿಲ್ಲ. ಅವೆಲ್ಲ ಇತಿಮಿತಿ ಒಳಗಿರಬೇಕು. ಎಟ್ ದಿ ಸೇಮ್ ಟೈಮ್ ಧಾರ್ಮಿಕ ವಿಧಿವಿಧಾನಗಳು ಏನಿದಾವೆ, ಅಷ್ಟು ಭಕ್ತಿ ಶ್ರದ್ಧಾ ಏನಿದೆ ಅದು ಕೂಡ ಆಗ್ಬೇಕಲ್ಲ. ಸುಮ್ಮ ಗಣಪತಿ ವಿಚಾರದಲ್ಲಿ ಸ್ವೇಚ್ಛಾರವಾಗಿ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ನಡೆಯುತ್ತಾ? ಅದಕ್ಕೆ ಆಸ್ಪದ ಕೊಡಬೇಡದು. ನೀವು ಹಿರಿಯರು ಮುಗ್ದಾಣಿ ಹಿಡಿದ್ರೆ ಅವ್ರೆಲ್ಲರೂ ನಿಮ್ಮ ಹುಡುಗರು ನಿಮ್ಮ ಮಾತು ಕೇಳೇ ಕೇಳ್ತಾರೆ. ಯಾರೋ ಒಬ್ರಿಬ್ರು ಇರ್ತಾರ ಕೇಳಲ್ದಂತ. ನೀವು ದಯಮಾಡಿ ನನ್ನ ರಿಕ್ವೆಸ್ಟ್ ಏನಪ್ಪ ಎಲ್ಲ ಹಿರಿಯರಲ್ಲಿ ಅಂದ್ರೆ, ಇವತ್ತು ನಾಳೆ ಇನ್ನೂ 10 ದಿನ ಟೈಮ್ ಇದೆ. 7ನೇ ತಾರೀಕು, ಇವತ್ತಿನ 26ನೇ ತಾರೀಕು, ಇನ್ನು 10-12 ದಿನ ಟೈಮ್ ಇದೆ. 10-12 ದಿನದಲ್ಲಿ ನಿಮ್ಮ ಓಣಿಗಳಲ್ಲಿ ಸಣ್ಣ ಸಣ್ಣ ಮೀಟಿಂಗ್ಗಳನ್ನು ಮಾಡ್ಕೊಳ್ರಿ. ಮಾಡ್ಕೊಂಡು ಅವ್ರಿಗೆ ತಿಳಿ ಹೇಳಿ ಒಳ್ಳೇದನ್ನ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗುವಂತ ಒಂದು ವಿಚಾರ ಬರಲಿ. ಅದು ಇದೇ ಬೇರೆ ಇನ್ನೂ ನನಗಿಂತ ಜಾಸ್ತಿ ಐಡಿಯಾಗಳು ನಿಮ್ಮ ಹತ್ರ ಇರಬಹುದು. ಆ ಐಡಿಯಾಗಳನ್ನ ಉಪಯೋಗಿಸಿ ಒಳ್ಳೆ ಐಡಿಯಾ ಮಾಡಿ ಗಣೇಶ ಹೆಂಗಾಗಬೇಕಂದ್ರೆ 4 ಮಂದಿ ನಿಂತು ನೋಡ್ತಾ ಇರಬೇಕು. ಇದು ಯುವಕ ಮಂಡಳದವರು ಬಹಳ ಚೆನ್ನಾಗಿ ಮಾಡಿದ್ದಾರೆ, ಈ ಗಣೇಶ ಮಂಡಳಿಯಿಂದ ಒಂದು ಮೆಸೇಜ್ ಇದೆ ಏನೋ ಒಂದು ಅಂತ ಹೇಳಿ. ನೀರು ಉಳಿಸಿ, ಅರಣ್ಯ ಬೆಳೆಸಿ, ಏನೇನೋ ಒಂದೊಂದು ಮೆಸೇಜ್ ಇರ್ತಾವ. ಈ ಗಣೇಶದಿಂದ ಒಂದು ಮೆಸೇಜ್ ಇದೆ ಅದನ್ನ ಅಂತಂದು ಹೇಳಿ ಅಟ್ಲೀಸ್ಟ್ 4 ಮಂದಿ ತಿಳ್ಕೊಳ್ಳೋಂಥದ್ದು ಒಂದು ಗಣೇಶದ ಇದರಿಂದ ಒಂದು 4 ಜನರಿಗೆ ಏನಾದ್ರೂ ಒಂದು ಮೆಸೇಜ್ ಹೋದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಯಾವುದು? ಇನ್ನು ಅದು ಬಿಟ್ಟು 29ನೇ ತಾರೀಕು ನಾಡಿದ್ದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಮೀಟಿಂಗು ಕೂಡ ಇದೆ. ನಮ್ಮೆಲ್ಲರಿಗೂ ಕೂಡ ನಾವು ಹೇಳ್ತೀವಿ, ನಾಡಿದ್ದು ಅದರ ಬೆಳಿಗ್ಗೆ ಟೈಮಿಂಗ್ ಹೇಳ್ತೀವಿ. ಯಾರು ಇಚ್ಛುಕರಿದ್ದವರು ಅದ್ರ ಬಗ್ಗೆ ಹೋಗಿ ಅಲ್ಲಿ ಅಟೆಂಡ್ ಆಗಬಹುದು. ಇದೆ ಗಣೇಶ ಹಬ್ಬದ ಪ್ರಯುಕ್ತನೇ ಜಿಲ್ಲಾ ಮಟ್ಟದ ಸಭೆ ಇದೆ. ಎಲ್ಲರಿಗೂ ಕೂಡ ತಿಳಿಸಕ್ಕೆ ಹೇಳಿದ್ದಾರೆ. ವೇಳೆ ಇನ್ನೂ ಟೈಮ್ ಫಿಕ್ಸ್ ಆಗಿಲ್ಲ. ಟೈಮ್ ಬೆಳಿಗ್ಗೆ 11 ಗಂಟೆನ 4 ಗಂಟೆ ನಾವು ಫಿಕ್ಸ್ ಆದ ನಂತರ ತಿಳಿಸ್ತೀವಿ. ನಮ್ಮ ಇಲ್ಲಿ ಪೊಲೀಸ್ ಸ್ಟೇಷನ್ ವತಿಯಿಂದ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ದಯಮಾಡಿ ಹೋಗಿ ಅಲ್ಲಿ ಕೂಡ ಕೆಲವೊಂದು ಸೂಚನೆಗಳನ್ನು ಕೊಡ್ತಾರೆ. ಆ ಸೂಚನೆಗಳನ್ನು ಪಾಲನೆ ಮಾಡಿರಿ. ಆನಂತರ ಈಗ ಮನೆ ಗಣಪತಿಗಳನ್ನ ಎಲ್ಲರೂ ತಂದು ಹಾಕೋದು ಅದು ಮಾಡ್ತೀವಿ ಯೂಶಲಿ. ಇವರು ಮುನ್ಸಿಪಾಲಿಟಿ